ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಜುಲೈ 3ನೇ ತಾರೀಕು ಸೈಂಟ್ ಥಾಮಸ್ ಡೇ ಆಗಿದೆ. ಕಟ್ಟಳೆಯ ದಿನವಾಗಿದೆ. ಈ ದಿನದ ಪ್ರಾರ್ಥನೆ, ದೇವರ ಅನುಗ್ರಹಗಳು ನಿಮ್ಮೊಬ್ಬೊಬ್ಬರಿಗೂ ಪ್ರಾರ್ಥನೆಯಿಂದ ಹಾರೈಸುತ್ತೇನೆ. ಸಂತ ಥೋಮಸರ ಮಧ್ಯಸ್ಥಿಕೆಯಲ್ಲಿ ನಮಗೆ ಪ್ರಾರ್ಥಿಸೋಣ. ವಿಶ್ವಾಸದ ತೀಕ್ಷ್ಣತೆಯು ವಿಶ್ವಾಸವು ನಮ್ಮ ಜೀವನದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ವಾಕ್ಯ ಆಲಿಸಿ ಪ್ರಾರ್ಥಿಸುವವರು, ಈ ಶುಶ್ರೂಷೆಯಲ್ಲಿ ಭಾಗವಹಿಸುವವರು, ನೀವು ಈ ವಾಕ್ಯ ನಿಮ್ಮ ಮಕ್ಕಳು ಆತ್ಮೀಯರು ಆಲಿಸಲಿ ಎಂದು ಆಗ್ರಹಿಸಬೇಕು. ಅದಕ್ಕಾಗಿ ನೀವು ಪ್ರೋತ್ಸಾಹಿಸಬೇಕು. ಕಾರಣ, ದೇವರ ವಾಕ್ಯ ನಿಮ್ಮ ಮಕ್ಕಳಲ್ಲಿ ಇದ್ದರೆ ಅವರು ಒಮ್ಮೆಯೂ ದಾರಿ ತಪ್ಪಿ ಹೋಗುವುದಿಲ್ಲ. ಹಾಲೆಲೂಯ. ಅವರನ್ನು ನೆನೆಸಿ ದುಃಖ ಪಡಬೇಕಾಗಿಲ್ಲ. ದೇವರ ವಾಕ್ಯ ಹೃದಯದಲ್ಲಿ ಇರುವ ವ್ಯಕ್ತಿಗೆ ಪ್ರಲೋಭನೆಗಳು ಉಂಟಾದರೂ ಅವರ ಹೃದಯದಲ್ಲಿ ಇರುವ ವಾಕ್ಯ ಅವರನ್ನು ನಿಯಂತ್ರಿಸುತ್ತದೆ. ಹಾಲೆಲೂಯ. ಒಂದು ವಾಕ್ಯದೊಂದಿಗೆ ಒಂದು ವ್ಯಕ್ತಿಯನ್ನು, ಕುಟುಂಬವನ್ನು ಅನುಗ್ರಹಿಸುವಾಗ ಆ ವ್ಯಕ್ತಿಯಲ್ಲಿ ಇರುವ, ಕುಟುಂಬದಲ್ಲಿರುವ ಬಂಧನಗಳು ಬಿಚ್ಚಲ್ಪಡುವುದು. ಪ್ರಾರ್ಥನೆಯಲ್ಲಿ ಒಂದು ಅನುಗ್ರಹ ಉಂಟಾಗುವುದು. ಪ್ರಾರ್ಥನೆಯಲ್ಲಿ ಇರುವ ವ್ಯಕ್ತಿಗೆ ಆತ್ಮದಿಂದ ತಿಳಿಯಲು ಸಾಧ್ಯವಾಗುತ್ತದೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಅನೇಕರು ಅನುಗ್ರಹಿಸಲ್ಪಡುವುದು ಆತ್ಮದಲ್ಲಿ ತಿಳಿಯಲು ಸಾಧ್ಯವಾಗಿದೆ. ಅದಕ್ಕಾಗಿ ದೇವರ ವಾಕ್ಯ ಆಲಿಸಬೇಕು, ಅದನ್ನು ಮತ್ತೊಬ್ಬರಿಗೆ ಕಳಿಸಿಕೊಡಬೇಕು. ವಾಕ್ಯವು ನಿಮಗೆ ಸಹಾಯ ಮಾಡುತ್ತದೆ. ಇಂದು ಆಲಿಸುವ ವಾಕ್ಯ ಯೆಶಾಯನ ಗ್ರಂಥ 31ನೇ ಅಧ್ಯಾಯ 5ನೇ ವಾಕ್ಯವನ್ನು ಆಲಿಸೋಣ. ಹಕ್ಕಿಗಳು ಹಾರಾಡುತ್ತಾ ತನ್ನ ಮರಿಗಳನ್ನು ಕಾಪಾಡುವಂತೆ ಸೇನಾಧೀಶ್ವರ ಸರ್ವೇಶ್ವರನಾದ ನಾನು ಜೆರುಸಲೇಮನ್ನು ಕಾಪಾಡುವೆನು. ಅದನ್ನು ಸಂರಕ್ಷಿಸಿ ಕಾಯುವೆನು, ಅಪಾಯದಿಂದ ತಪ್ಪಿಸುವೆನು. ದೇವರ ವಾಕ್ಯ ಇರುವ ವ್ಯಕ್ತಿಯನ್ನು ಹೇಗೆ ಸಂರಕ್ಷಿಸುವುದು ಎಂದು ವಾಕ್ಯದಲ್ಲಿ ನಾವು ಆಲಿಸಿದ್ದು. ಅದಕ್ಕಾಗಿ ಹೇಳುವುದು, ದೇವರ ವಾಕ್ಯ ಆಲಿಸಲು ಸೋಮಾರಿತನ ಮಾಡಬಾರದು ಎಂದು. ವಾಕ್ಯ ಇರುವ ವ್ಯಕ್ತಿ ಒಂದು ಜಾಗದಲ್ಲಿ ಸೋಲುವುದಿಲ್ಲ, ಕುಗ್ಗಿ ಹೋಗುವುದಿಲ್ಲ. ಕಾರಣ, ಅವನನ್ನು ಸಹಾಯ ಮಾಡಲು ಸರ್ವಶಕ್ತನಾದ ದೇವರು ಜೊತೆಯಲ್ಲಿ ಇರುತ್ತಾರೆ. ದೇವರ ವಾಕ್ಯವನ್ನು ವಿಶ್ವಾಸಿಸಿ ಸ್ವೀಕರಿಸಿ ಅದನ್ನು ಮಕ್ಕಳ ಹತ್ತಿರ ಹೇಳಿಕೊಡುವ ಅನೇಕ ತಂದೆ ತಾಯಿಯರು ಇದ್ದಾರೆ. ಅವರ ಮಕ್ಕಳು ಒಳ್ಳೆಯ ಸ್ಥಾನದಲ್ಲಿ ತಲುಪಿದು ತಿಳಿಯಲು ಸಾಧ್ಯವಾಗುತ್ತದೆ. ಪ್ರಿಯರೇ, ನಿಮ್ಮ ತಲೆಮಾರು ವಿಜಯ ಹೊಂದಬೇಕಾದರೆ ವಾಕ್ಯವಾಗುವ ಬೆಂಕಿ ಅವರ ಹೃದಯದಲ್ಲಿ ಒಳಗೆ ಬರಬೇಕು. ಅದಕ್ಕಾಗಿ ಅವರನ್ನು ಪ್ರೋತ್ಸಾಹಿಸಬೇಕು. ದೇವರ ವಾಕ್ಯ ಜೊತೆ ಇರುವ ವ್ಯಕ್ತಿಯನ್ನು ನಿಯಂತ್ರಿಸುವುದು ದೇವರಾಗಿದ್ದಾರೆ. ಪ್ರಿಯರೇ, ವಾಕ್ಯ ನಿಮ್ಮ ಜೀವನದಲ್ಲಿ ಬೆಳಕಾಗಲಿ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.